ಏನು ಅಂತ ಗೊತ್ತಿಲ್ಲ. ನನಗೆ 2 ಗಂಟೆಗೆ ನಮ್ಮ ಮಿಸ್ಸಸ್ಸು VSS ಸ್ಕೂಲ್ ಒಳಗೆ ಹೈಸ್ಕೂಲ್ ಟೀಚರು 1 ಸೆಕೆಂಡ್ ಮುಂಚೆ ಊಟ ಮಾಡಿದ್ರ ಅಂತ ಫೋನ್ ಮಾಡಿದ್ಲು. ಅದು ವಿತಿನ್ ಸೆಕೆಂಡ್ ಆಗಿದ ತಕ್ಷಣ ಈ ಥರ ಜೀವಿತ ಹೋಗ್ಬಿಟ್ಲು ಅಂತ ಫೋನ್ ಮಾಡಿದ್ಲು. ಏನು ಅಂತ ವಿಷಯ ಗೊತ್ತಿಲ್ಲ. ಗಂಡ ಬಂದು ಮಗ್ಗ ಬಿಡೋದು, ಆ ಮಗ್ಗ ಬಿಡ್ತಿದ್ದವನಿಗೆ ಜೀವಿತ ನೇಣು ಹಾಕೊಂಡಿರೋ ವಿಷಯ ಗೊತ್ತಿಲ್ದಿರ ಮಗ ಹತ್ತಿ ಸೌಂಡು ಕೇಳಿಸ್ತಂತೆ. ಅದು ನನ್ನ ಪ್ರಶ್ನೆ ಅದೇನೆ. ಮಗ ಹತ್ತಿದ್ದು ಮಗ್ಗದ ಸೌಂಡೊಳಗೆ ಹೆಂಗೆ ಕೇಳಿಸ್ತು? ಇವನೇ ಸಾಯಿಸ್ಬಿಟ್ಟು ಇವನೇ ಹ್ಯಾಂಗ್ ಮಾಡಿ ಏನೋ ಮೇಕಪ್ ಮಾಡೋವನೆ ಅನ್ನೋದು ನಂದು ಅನುಮಾನ. ವಿನಯ್ ಅಂತ, ಮೋಟ್ಕನಹಳ್ಳಿಲಿ ವಿನಯ್ ಅಂತ. ಇವನೇ ಏನೋ ಮಾಡಿ ಹ್ಯಾಂಗ್ ಮಾಡಿ ಏನೋ ಮೇಕಪ್ ಮಾಡೋವನೆ. ಅದರಿಂದ ನೋಡಿ ಬಾಡಿ ಬಂದಾಗಲೇ 3-4 ಅವರ್ ಆಗೈತೆ. ಇನ್ನು ನನ್ನ ಮಗ ಇನ್ನೂ ಬಂದಿಲ್ಲ. ಅವನು ಮಾತ್ರ ನಾವಂತೂ ಸುಮ್ಮನೆ ಬಿಡಲ್ಲ ಅಣ್ಣ. ಇವಾಗ ಹೋಗಿತ್ತು ನಮ್ಮ ತಾವರೆಕೆರೆ ಸ್ಟೇಷನ್ ಅವರು, ನಮ್ಮ ಇನ್ಸ್ಪೆಕ್ಟರ್ಗಳೆಲ್ಲ ಇಲ್ಲೇ ಬಂದವ್ರೆ. ಮನೆಗೆ ತಾವರೆಕೆರೆಗೆ ಹೋಗಿದ ತಕ್ಷಣ ನಾನು ಸ್ಟೇಷನ್ ಒಳಗೆ ಎಲ್ಲ ಥರ ಕಂಪ್ಲೇಂಟು ನಾನು ಮಾಡ್ತೀನಿ ಅಣ್ಣ. ಶಿಕ್ಷೆ ಆಗಲೇಬೇಕು. ಇದು ಅವನಿಗೆ 2ನೇ ಮದುವೆ. ದೊಡ್ಡಂಡ್ರಿಗೂ ಇದೇ ಥರ ಕಿರುಕುಳ ಕೊಟ್ಟು ಅವಳು ಯಾವನ್ನೋ ನೋಡ್ಕೊಂಡು ಓಡಿಸ್ಕೊಂಡು ಓಡೋದು. ನಮಗೆ ವಿಷಯ ಗೊತ್ತಿದ್ದು ನಾವು ಈ ನನ್ನ ಮಗನಿಗೆ ಮದುವೆ ಮಾಡಿಕೊಟ್ವಿ. ಇವಳನ್ನ ಸಾಯಿಸ್ಬಿಟ್ಟವ್ರೆ. ಅವನಿಗೆ ಶಿಕ್ಷೆ ಆಗಲೇಬೇಕಣ್ಣ. ನವೀನ್ ಕುಮಾರ್ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.